ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೈ ಕುಕಿಂಗ್. ಫ್ರೆಂಡ್ಸ್, ನಾನಿವತ್ತು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವತ್ತಿನ ಕೇಸರಿ ಬಾತ್ ಸ್ಪೆಷಲ್ ಏನಂದರೆ, ಇವತ್ತು ನಮ್ಮ ಹಸ್ಬೆಂಡು ಕೇಸರಿ ಬಾತ್ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ಅವರು ಕುಕ್ ಮಾಡ್ತಾ ಇರೋದು. ಇದೇ ಮೊದಲ ಬಾರಿಗೆ ಕುಕ್ ಮಾಡ್ತಾ ಇರೋಂಥ ಸ್ವೀಟು ಕೂಡ ಹೌದು. ಇದು ಮಾಡೋದು ಹೇಗೆ ಅಂತ ನಾನು ಅವ್ರಿಗೆ ಗೈಡ್ ಮಾಡಿದ್ದೀನಿ. ಅವರು ಇದನ್ನು ಮಾಡ್ತಾ ಹೋಗ್ತಾರೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಥರ ಕಡಾಯಿನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಣ. ಅದು ಬಿಸಿ ಆದ ನಂತರ ಇಲ್ಲಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೀನಿ. ಅದು ಚೆನ್ನಾಗಿ ರೋಸ್ಟ್ ಆದ ನಂತರ ಇದನ್ನು ಒಂದು ಚಿಕ್ಕ ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ, ಈಗ ಈ ರೀತಿಯಾಗಿ ಒಂದು ಸಣ್ಣ ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಸೇಮ್ ಅದೇ ಕಡಾಯಿನಲ್ಲಿ ಮತ್ತೆ ನಾನು ಈಗ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಚಿರೋಟಿ ರವೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ನಾರ್ಮಲ್ ರವೆ ಕೂಡ ಮಾಡ್ಬೋದು. ಚಿರೋಟಿ ರವೆನಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಸೊ ಇನ್ನೊಂದು 2 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಇದನ್ನು ರವೆನ ಘಮ ಬರೋವರೆಗೂ ಚೆನ್ನಾಗಿ ಹುರಿಬೇಕು. ಇದು ಕಲರ್ ಎಲ್ಲ ಏನು ಚೇಂಜ್ ಆಗಬಾರ್ದು, ಜಸ್ಟ್ ಘಮ್ ಅಂತ ಬರುತ್ತೆ, ಅದುವರೆಗೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ನೋಡಿ, ಇದು ರೋಸ್ಟ್ ಆಗಿದೆ ಚೆನ್ನಾಗಿ. ಈಗ ನಾನು ಇದಕ್ಕೆ 1 ಕಪ್ಪಿಗೆ ನಾನು 2.5 ಲೋಟದಷ್ಟು, ಅಂದರೆ 1 ಕಪ್ಪಿಗೆ 2.5 ಕಪ್ಪಿನಷ್ಟು ನೀರನ್ನ ಉಪಯೋಗಿಸ್ತಾ ಇದ್ದೀನಿ. ಸೊ ಇದು ಡಬಲ್ ಅಷ್ಟು ನೀರು ಹಾಕಬೇಕು ನಾವು, ಆವಾಗಲೇ ನಮ್ಮ ಕೇಸರಿ ಬಾತು ಚೆನ್ನಾಗಿ ಬರೋದು. ನೋಡಿ, ಈಗ ಲಮ್ಸ್ ಫ್ರೀ ಅಂದರೆ ಗಂಟೇನು ಇಲ್ಲದೆ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೀರೆಲ್ಲ ಹೀರ್ಕೊಂಡು ಆದಮೇಲೆ ಸಕ್ಕರೆನ ಸೇರಿಸ್ಬೇಕು. ನೋಡಿ, ಈಗ ನಾನು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಸಕ್ಕರೆ ಹಾಕಿದ್ಮೇಲೆ ಒಂಚೂರು ನೀರು ಥರ ಬಿಟ್ಕೊಳ್ಳುತ್ತೆ, ಅದುವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ. ಈಗ ನಾನು ಇಲ್ಲಿ ಫುಡ್ ಕಲರ್ ಕೂಡ ಸೇರಿಸ್ತಾ ಇದ್ದೀನಿ, ಯೆಲ್ಲೋ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಮತ್ತು ಕೊನೆಯಲ್ಲಿ ಇನ್ನೂ 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸೋಣ. ಯಾಕಂದರೆ ಕೇಸರಿ ಬಾತ್ಗೆ ಸ್ವಲ್ಪ ತುಪ್ಪ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ. ಮತ್ತು ನೋಡಿ, ಈಗ ಹುರಿದಂಥ ನಾವು ದ್ರಾಕ್ಷಿ ಗೋಡಂಬಿ ಕೂಡ ಇದನ್ನು ಸೇರಿಸ್ಕೊಳ್ಳೋಣ. ನೋಡಿ, ತಳ ಎಲ್ಲ ಬಿಟ್ಕೊಂಡಿದೆ. ಈಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ರೆಡಿ ಆಗಿದೆ ನಮಗೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ. ನೋಡಿ, ಬಿಸಿ ಬಿಸಿಯಾದ ಕೇಸರಿ ಬಾತ್ ರೆಡಿಯಾಗಿದೆ. ನೀವು ನಿಮ್ಮಲ್ಲಿ ಖಂಡಿತ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಈಗ ಟೇಸ್ಟ್ ಮಾಡೋವಂಥ ಸಮಯ, ಯಾಕಂದರೆ ಇದನ್ನು ನಮ್ಮ ಹಸ್ಬೆಂಡ್ ಮಾಡಿರೋದು. ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿದೆ. ಫಸ್ಟ್ ಟೈಮ್ ಅವ್ರು ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಹಿಮ್ ಆಲ್ಸೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.